ಮಂಡ್ಯದ ರಾಜಕಾರಣವನ್ನ ಇಂಡಿಯಾದಲ್ಲಿ ಮಾತನಾಡ್ತಾರೆ ಅಂತ ಹೇಳ್ತಾರೆ. ಪ್ರತಿ ಬಾರಿನೂ ಒಂದಲ್ಲ ಒಂದು ಕಾರಣಕ್ಕೆ ಮಂಡ್ಯ ಹೈಪ್ ಆಗ್ತಾನೆ ಇರುತ್ತೆ. ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಗೆದ್ದಿದ್ರು, ಅದು ಕೂಡ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇದ್ದು ಅವರ ಪುತ್ರ ಸೋತಿದ್ರು. ಈಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಯಾರಿಗೆ ಗೆಲುವಿನ ಸಿಹಿ? ಮೈತ್ರಿ ಅಭ್ಯರ್ಥಿಗೆ ಮತದಾರ ಆಶೀರ್ವದಿಸ್ತಾನ ಅಥವಾ JDS ಮರಳಿ ತನ್ನ ಭದ್ರಕೋಟೆಯನ್ನು ವಾಪಸ್ ಪಡೆಯುತ್ತಾ? ಮೈತ್ರಿ ಅಭ್ಯರ್ಥಿಗೆ ಮತದಾರ ಏನು ಹೇಳ್ತಾರೆ? ಕಾಂಗ್ರೆಸ್ನ ಸ್ಟಾರ್ ಚಂದ್ರುಗೆ ವಿಕ್ಟರಿ ಸ್ಟಾರ್ ಸಿಗುತ್ತಾ? HDK ವರ್ಸಸ್ ಸ್ಟಾರ್ ಚಂದ್ರು, ಯಾರಿಗೆ ಗೆಲುವಿನ ಸವಾರಿ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕ ಎಕ್ಸ್ಕ್ಲೂಸಿವ್ ನಿಮಗೆ ಕೊಡ್ತಾ ಹೋಗ್ತೀವಿ. HD ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದ್ರಿಂದ ಅವರಿಂದನೇ ಆರಂಭ ಮಾಡ್ಬೋಣ. ಅವರ ಲೆಕ್ಕಾಚಾರ ಏನು? ಕುಮಾರಸ್ವಾಮಿ ಅವರು ಏನು ಹೇಳ್ಕೊತಾ ಇದ್ದಾರೆ? ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರ ಲೆಕ್ಕ 1,48,000 ಲೀಡಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಬಿಜೆಪಿಯ ಬಲ ಕೂಡ ಸಿಕ್ಕಿದೆ. ಓಕೆ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ನ ವಿಶ್ವಾಸ ಏನು ಹಾಗಾದ್ರೆ ಗೆಲ್ಲೋ ವಿಚಾರದಲ್ಲಿ, ಲೀಡ್ ವಿಚಾರದಲ್ಲಿ ಅಂತ ನೋಡೋದಾದ್ರೆ? ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಲೆಕ್ಕದ ಪ್ರಕಾರ ಅವರು ಗೆಲ್ತಾರೆ, ಅದು ಕೂಡ ಒಂದು 50,000 ಲೀಡ್ ಆದ್ರೂ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತೆಗೆದುಕೊಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಶ್ವಾಸ ಅವ್ರದ್ದು, ಬಿಕಾಸ್ ನಾನು ಕೆಲಸ ಮಾಡಿದ್ದೀನಿ, ಅವರು ಕೂಡ ಅನೇಕ ಎಮೋಷನಲ್ ಕಾರ್ಡ್ಗಳನ್ನು ಪ್ಲೇ ಮಾಡಿದ್ರೆ ಅದು ವರ್ಕೌಟ್ ಆಗಿದೆ ಅನ್ನೋದು ಅವ್ರ ಲೆಕ್ಕ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ, ಗ್ರೌಂಡ್ ರಿಪೋರ್ಟ್ ಅಂದ್ರೆ ಗ್ರೌಂಡ್ ವರ್ಕ್ ಮಾಡಿರ್ತಕ್ಕಂಥವ್ರ ಲೆಕ್ಕ 78,000 ಲೀಡ್ ಬರುತ್ತೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು, ಅಂದ್ರೆ ಕ್ಯಾಂಡಿಡೇಟ್ಗಿಂತ ಕಾರ್ಯಕರ್ತರಿಗೆ ವಿಶ್ವಾಸ ಜಾಸ್ತಿ ಇದೆ. ಹಾಗಾದ್ರೆ ಮೈತ್ರಿ ಕಾರ್ಯಕರ್ತರ ಲೆಕ್ಕ ಏನು? ಗೆಲುವಿನ ಅಂತರ 2,31,038, ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರಕ್ಕಿಂತ 2-3 ಪಟ್ಟು ಜಾಸ್ತಿ ಇಟ್ಕೊಂಡಿದ್ದಾರೆ ಮೈತ್ರಿ ಕಾರ್ಯಕರ್ತರು. ಕುಮಾರಣ್ಣ ಗೆಲ್ತಾರೆ ಅಂತಕ್ಕಂಥದ್ದು. ಬಟ್ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರೋದು ಗೆಲುವಿನ ಅಂತರ ಮೈತ್ರಿ ಅಭ್ಯರ್ಥಿ ಅಂದ್ರೆ ಕುಮಾರಸ್ವಾಮಿ ಅವರು 1,00,000 ಲೀಡಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ಗ್ರೌಂಡ್ ರಿಪೋರ್ಟ್ ಇರ್ತಕ್ಕಂಥದ್ದು. ಗ್ರೌಂಡ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು, ಜನ ಮಾತನಾಡ್ತಾ ಇರೋದು ಇಲ್ಲ ಇನ್ ಫೇವರ್ ಆಫ್ ಕುಮಾರಸ್ವಾಮಿನೇ ಇದೆ, 1,00,000 ಲೀಡಲ್ಲಿ ಅವ್ರು ಗೆಲ್ತಾರೆ ಅಂತ. ಆಲ್ ರೈಟ್, ನನ್ನ ಕೊಲೀಗ ಮಂಡ್ಯದಿಂದ ರೋಹಿತ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರೋಹಿತ್, ಒಬ್ಬೊಬ್ಬರದ್ದು ಒಂದೊಂದು ಲೆಕ್ಕಾಚಾರ, ಬಟ್ ಯಾವ ವಿಚಾರ ವರ್ಕೌಟ್ ಆಗಿದೆ ಕುಮಾರಸ್ವಾಮಿ ಪರವಾಗಿ ಅಂತ? ಅರುಣ್, ಒಂದ್ ಕಡೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಹಾಕೋದಾದ್ರೆ ಅವರು ಕಂಪ್ಲೀಟ್ ಆಗಿ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಒಬ್ರು ಮಂತ್ರಿ ಇದ್ದಾರೆ ಅಲ್ಲಿ. ಅದೊಂದು ಒಂದ್ ಕಡೆ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇನ್ನೊಂದ್ ಕಡೆ ಇದ್ರೆ, ಒಂದ್ ಕಡೆ ಗ್ಯಾರಂಟಿ ವರ್ಕೌಟ್ ಆಗೋದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ 50,000 ಅಂತರದಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರು ಮತ್ತೆ ನಾಯಕರು ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ. ಅದೇ ಏನು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದ್ರೆ, ಒಂದ್ ರೀತಿಯಾಗಿ ಕಾಂಗ್ರೆಸ್ನ ವಿರೋಧಿ ಅಲೆ ಇದೆ. ಇನ್ನೊಂದು ಕುಮಾರಸ್ವಾಮಿ ಅವರು CM ಆದಂತ ಸಂದರ್ಭದಲ್ಲಿ ಸಾಲ ಮನ್ನಾ ವಿಚಾರ ಆಗ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ರೈತರು ಸಾವನ್ನಪ್ಪಿದಂತ ವಿಚಾರದಲ್ಲಿ ಒಂದಷ್ಟು ಆರ್ಥಿಕ ಸಹಾಯ ಮಾಡುವಂತ ವಿಚಾರಗಳು ಸೇರಿದಂತೆ ಇನ್ನಿತರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಇರುವಂತಹ ಬಾಂಡಿಂಗ್ ಜೊತೆಗೆ ಇಲ್ಲಿ ಇರುವಂತಹ ಒಕ್ಕಲಿಗ ಸಮುದಾಯದ ಓಟ್ಗಳು, ಇವೆಲ್ಲ ಪ್ರಾಬಲ್ಯವನ್ನ ಹಳದಿ ತೂಗಿ ಲೆಕ್ಕಾಚಾರವನ್ನ JDS ನ ಕಾರ್ಯಕರ್ತರು ಮತ್ತೆ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ನಾಯಕರ ಲೆಕ್ಕಾಚಾರದಲ್ಲಿ 1.5 ಲಕ್ಷಕ್ಕೆ ಸಮೀಪದಲ್ಲಿ ನಾವು ಲೀಡ್ ಅನ್ನು ತೆಗೆದುಕೊಂಡು ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಅದೇ ರೀತಿಯಾಗಿ JDS ನ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಇರುವಂತದ್ದು 2,30,000ಕ್ಕೂ ಅಧಿಕ ಮತಗಳಲ್ಲಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಎಂಬ ಲೆಕ್ಕಾಚಾರವನ್ನ ಅವ್ರು ಹಾಕೊಂಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಲ್ಲಿ ತನಕ ನಾವು ಒಂದು 3 ಕ್ಷೇತ್ರಗಳ ಲೆಕ್ಕಾಚಾರವನ್ನ ಕೊಟ್ವಿ. ಎಲ್ಲವೂ ಕೂಡ ದಕ್ಷಿಣ ಭಾರತದ ಕ್ಷೇತ್ರಗಳು. ಈ ಕಡೆಯಿಂದನೇ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ,